ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ನಮ್ಮ ರಾಜ್ಯದಲ್ಲಿ CM ಸಿದ್ದರಾಮಯ್ಯ ಅವರು ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಅದು ಕೂಡ ಸುಮಾರು 4.5 ಲಕ್ಷ ಕೋಟಿಯ ಬಜೆಟ್. ಈ ಬಜೆಟ್ ಮಂಡನೆ ಆದಮೇಲೆ ನೋಡಿದರೆ ನಮ್ಮ ಕಣ್ಣಿಗೆ ನೋಡೋಕ್ಕೆ ಸಿಗ್ತಾ ಇರೋದು ರಾಜ್ಯದ ಮೇಲೆ ಮತ್ತೊಂದಷ್ಟು ಸಾಲವನ್ನು ಮಾಡಿ ರಾಜ್ಯದ ಸಾಲದ ಮೊತ್ತವನ್ನು 8.5 ಲಕ್ಷ ಕೋಟಿಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಪಂಜಾಬ್ ಮಾಡಲ್ ಅಂತಿದ್ದಾರೆ, ಇನ್ನೊಂದು ಕಡೆ ಕೇರಳ ಮಾಡಲ್ ರೀತಿಯ ಬಜೆಟ್ ಮಂಡಿಸಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ಮತವನ್ನು ಹಾಕಿದ ಮತದಾರನಿಗೆ ಸಿಕ್ಕಿದ್ದೇನೋ ಅವರ ಬಜೆಟ್ ಅಲ್ಲಿ ಏನೆಲ್ಲ ಇದೆ. ಸಿದ್ದರಾಮಯ್ಯ ಹೋಗಿ ಮೌಲಿ ಸಾಲರಾಮಯ್ಯ ಅಂತ ಹೆಸರನ್ನ ಇಡಬೇಕು ಅಂತ ಜನರು ಮಾತಾಡ್ತಾ ಇರೋದು ಯಾಕೆ? ಇಷ್ಟೊಂದು ದೊಡ್ಡ ಮೊತ್ತದ ಬಜೆಟ್ ಆದರೂ ಜನರಿಗೆ ಯಾವ ರೀತಿಯ ಚಿಪ್ಪನ್ನ ಸಿದ್ದು ಸರ್ಕಾರ ಕೊಟ್ಟಿದೆ? ರಾಜ್ಯ ಸರ್ಕಾರ ಇಷ್ಟೊಂದು ಹಣವನ್ನ ಎಲ್ಲಿಂದ ತಗೊಂಡು ಬರುತ್ತೆ? ನಿಜವಾಗ್ಲೂ ಯುವಕರಿಗೆ ಸರ್ಕಾರಿ ಉದ್ಯೋಗಗಳನ್ನ ಕೊಡ್ತಾರಾ? ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿ ಸಿದ್ದರಾಮಯ್ಯ ರಾಜ್ಯ ಮತ್ತು ರಾಜ್ಯದ ಜನರಿಗೆ ಮಾಡ್ತಾ ಇರೋ ದ್ರೋಹ ಎಂಥದ್ದು? ಮುಸಲ್ಮಾನರನ್ನ ಬಜೆಟ್ನಲ್ಲೂ ಯಾವ ರೀತಿ ಮುಖ್ಯ ವಾಹಿನಿಯಿಂದ ದೂರ ಮಾಡ್ತಾ ಇದ್ದಾರೆ? ಹಿಂದೂಗಳಿಗೆ ಇಲ್ಲದ್ದು ಮುಸಲ್ಮಾನರಿಗೆ ಮಾತ್ರ ಕೊಡೋ ಯೋಜನೆಯನ್ನ ಮಾಡಿರೋದು ಯಾಕೆ? ಇದೆಲ್ಲವನ್ನ ನೋಡಿಕೊಂಡು ರಾಜ್ಯ ಬಿಜೆಪಿ ನಾಯಕರು ಅಯೋಗ್ಯರು ಅದೇನು ಮಾಡ್ತಾ ಇದ್ದಾರೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ನಮ್ಮ ರಾಜ್ಯದ CM ಸಿದ್ದರಾಮಯ್ಯ ದಾಖಲೆಯ 17ನೇ ಬಜೆಟ್ ಮಂಡಿಸಿದ್ದಾರೆ. ಆದರೆ ಇದನ್ನ ನೋಡ್ತಾ ಇದ್ರೆ ಕಥೆನೋ ಕಾದಂಬರಿನೋ ಸ್ಟೋರಿನೋ ಅನ್ನಿಸುತ್ತೆ. ಬಹಳಷ್ಟು ಜನರಿಗೆ ಇದು ನೋಡೋದಕ್ಕೆ ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ 11G ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಗ್ಯಾರಂಟಿ ಎಕನಾಮಿ, ಗುಡ್ ಪಬ್ಲಿಕ್ ಎಜುಕೇಶನ್, ಗ್ರೋಸ್ ಎಕನಾಮಿ, ಗ್ರೀನ್ ಎಕನಾಮಿ, ಗುಡ್ ಹೆಲ್ತ್, ಹೀಗೆ 11 ಪ್ರಮುಖ ಕ್ಷೇತ್ರಗಳ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಈಗ ಹೇಳ್ತಾ ಇರೋದಲ್ಲ ಸಿದ್ದರಾಮಯ್ಯನವರು ಏನನ್ನ ಬಜೆಟ್ನಲ್ಲಿ ಹೇಳಿದ್ದಾರೆ ಅದು ಮಾತ್ರ. ಅದಾದ ನಂತರ ನಮಗೆ ಅಲ್ಲಿ ಏನೆಲ್ಲ ತೂತಿದೆ ಅದನ್ನು ಹುಡುಕಿದ್ದೀವಿ, ಅದನ್ನು ನಿಮಗೆ ಹೇಳ್ತೀವಿ. ರಾಜ್ಯದ GDP 8.1% ವೇಗದಲ್ಲಿ ಬೆಳೀತಾ ಇದೆ. ಭಾರತದ ಸರಾಸರಿಗಿಂತ ಮುಂದೆ ಇದೆ. ಈ ಬಜೆಟ್ನ ಮೊತ್ತ 4,48,000 ಕೋಟಿ ರೂಪಾಯಿ. ಕಳೆದ ಬಜೆಟ್ಗೆ ಹೋಲಿಕೆಯನ್ನು ಮಾಡಿದರೆ 40,000 ಕೋಟಿ ಬಜೆಟ್ ಹೆಚ್ಚಾಗಿದೆ. ಇಲ್ಲಿ ಯಾವ್ಯಾವ ಹಣವನ್ನ ಎಲ್ಲಿಗೆ ಹಂಚಿದ್ದಾರೆ ಅಂತ ಕೂಡ ನೋಡ್ಬೇಕಲ್ವೇ? ಬಜೆಟ್ನಲ್ಲಿ ಸಿದ್ದರಾಮಯ್ಯ ರೈತ ಸಮೃದ್ಧ ಆದ್ರೆ ಕರ್ನಾಟಕ ಸಮೃದ್ಧ ಆಗುತ್ತೆ ಅನ್ನೋದನ್ನ ಹೇಳಿದ್ರು. ಅದೇ ನಿಟ್ಟಿನಲ್ಲಿ ಕೃಷಿ ವಿಸ್ತಾರ ಅನ್ನೋ ಯೋಜನೆಯನ್ನ 100 ಕೋಟಿ ರೂಪಾಯಿಯಲ್ಲಿ ಜಾರಿಗೆ ತಗೊಂಡು ಬರಲಾಗುತ್ತೆ. ಪ್ರಾಯೋಗಿಕವಾಗಿ ಕೋಲಾರದಲ್ಲಿ ಬಿತ್ತನೆ ಬೀಜ, ಗೊಬ್ಬರ ಎಲ್ಲವೂ ಒಂದೇ ಸೂರಲ್ಲಿ ಸಿಗೋ ಹಾಗೆ ರೈತ ಮಾಲ್ಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಈ ವರ್ಷ 38 ಲಕ್ಷ ರೈತರಿಗೆ 1,000 ಕೋಟಿ ರೂಪಾಯಿ ಸಾಲವನ್ನು ನೀಡೋ ಗುರಿಯನ್ನ ಸಿದ್ದು ಸರ್ಕಾರ ಇಟ್ಕೊಂಡಿದೆಯಂತೆ. ಇದರ ಜೊತೆಗೆ ಮಂಡ್ಯದ ಪಾಂಡವಪುರ ತಾಲೂಕನ್ನ ಪೂರ್ತಿಯಾಗಿ ಸಾವಯವ ತಾಲೂಕಾಗಿ ಪರಿವರ್ತನೆ ಮಾಡೋಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಆದರೆ ಆ ಸಾವಯವ ಕೃಷಿ ಮಾಡಿದವನಿಗೆ ಅದ್ಯಾವ ರೀತಿಯ ಹಣ ಸಿಗತ್ತೆ ಅದು ಗೊತ್ತಿಲ್ಲ. ಯಾಕಂದ್ರೆ ಸಾವಯವ ಕೃಷಿಗೆ ಒಂದಷ್ಟು ಹೆಚ್ಚಿನ ಹಣ ಬೇಕಾಗತ್ತೆ. ಅದು ಫಸಲು ಕಡಿಮೆ ಬರೋದ್ರಿಂದ ಅದನ್ನು ಸರ್ಕಾರ ಕೊಡುತ್ತಾ ಕೊಡಲ್ವಾ ಅದನ್ನು ಎಲ್ಲೂ ಹೇಳಿಲ್ಲ. ಇನ್ನು ನೀರಾವರಿಯಲ್ಲಿ ಮೇಕೆದಾಟು ವಿಚಾರದಲ್ಲಿ DPR ಸಿದ್ಧಪಡಿಸಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡುವ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಆಲಮಟ್ಟಿ ಅಣೆಕಟ್ಟಿನ ಎತ್ತರವನ್ನು 524 ಮೀಟರ್ ಏರಿಕೆ ಮಾಡೋಕೆ ರೈತರಿಗೆ ಪ್ರತಿ ಎಕರೆಗೆ 30ರಿಂದ 40 ಲಕ್ಷ ಪರಿಹಾರ ಘೋಷಣೆ ಮಾಡಲಾಗಿದೆ. ಎತ್ತಿನ ಹೊಳೆ ಯೋಜನೆಯ 2ನೇ ಹಂತ ಸದ್ಯದಲ್ಲೇ ಪೂರ್ಣ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಮಹಿಳಾ ಸಬಲೀಕರಣ ಅನ್ನೋ ಹೆಸರಲ್ಲಿ ಗೃಹಲಕ್ಷ್ಮಿ, ಇಲ್ಲಿ 1.24 ಕೋಟಿ ಮಹಿಳೆಯರಿಗೆ 2,000 ರೂಪಾಯಿ ಕೊಡೋಕೆ 28,608 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ. ಇದರ ಜೊತೆಗೆ ಶಕ್ತಿ ಯೋಜನೆಗೆ 5,300 ಕೋಟಿ, ಸರ್ಕಾರಿ ಮತ್ತು ಖಾಸಗಿ ವಲಯದಲ್ಲಿ ಕೆಲಸ ಮಾಡೋ ಮಹಿಳೆಯರಿಗೆ ಋತುಚಕ್ರದ ಸಮಯದಲ್ಲೇ 1 ದಿನದ ವೇತನ ಸಹಿತ ರಜೆಯನ್ನು ನೀಡೋಕೆ ನಿರ್ಧಾರ ಮಾಡಲಾಗಿದೆ. ಉನ್ನತ ಶಿಕ್ಷಣ ಪಡೆಯುವ ಹೆಣ್ಣು ಮಕ್ಕಳಿಗೆ ವಾರ್ಷಿಕ 30,000 ಸ್ಕಾಲರ್ಶಿಪ್ ಮುಂದುವರಿಸ್ತೀವಿ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಆದರೆ ಅದು ಅದೆಷ್ಟು ಜನರಿಗೆ ಸಿಕ್ಕಿದೆ ಅನ್ನೋದು ಮಾತ್ರ ಲೆಕ್ಕವೇ ಇಲ್ಲ. ಜೊತೆಗೆ ಮಹಿಳಾ ಅತಿಥಿ ಉಪನ್ಯಾಸಕರಿಗೆ 3 ತಿಂಗಳ ಮಾತೃತ್ವ ರಜೆಯನ್ನ ಘೋಷಣೆ ಮಾಡಲಾಗಿದೆ. 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನು ನಿಷೇಧ ಮಾಡ್ತಾರಂತೆ. ಅದು ಯಾವ ರೀತಿ ಅನ್ನೋದು ಇನ್ನೂ ಹೇಳಿಲ್ಲ. ಮುಂದಿನ 3 ವರ್ಷಗಳಲ್ಲಿ 800 ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ 3,900 ಕೋಟಿ ರೂಪಾಯಿಯಲ್ಲಿ ಅಭಿವೃದ್ಧಿಪಡಿಸಿ 56,432 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಮಾಡಿಕೊಳ್ತಾರಂತೆ. ರೋಹಿತ್ ವೇಮುಲ ಕಾಯ್ದೆ ಜಾರಿ ಮಾಡಿ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆಯುವ ಸಾಮಾಜಿಕ ದೌರ್ಜನ್ಯ ತಡೆಯೋಕೆ ಮುಂದಾಗಿದ್ದೀವಿ ಅಂತಿದ್ದಾರೆ. ಅಲ್ಲರಿ, ಅದ್ಯಾವ ರೀತಿಯ ಸಾಮಾಜಿಕ ದೌರ್ಜನ್ಯ? ಯಾರು ಯಾರ ಮೇಲೆ ಮಾಡಿದರೆ ದೌರ್ಜನ್ಯ, ಯಾರು ಯಾರ ಮೇಲೆ ಮಾಡಲಿಲ್ಲ ಅಂದರೆ ಅದು ದೌರ್ಜನ್ಯ ಅಲ್ಲ. ಇದೆಲ್ಲವನ್ನ ಹೇಳಬೇಕಲ್ವೇ? ಅದನ್ನ ಹೇಳಿಲ್ಲ. ಅದರ ಜೊತೆಗೆ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿ ಸಂಘದ ಚುನಾವಣೆಗಳನ್ನು ಮತ್ತೆ ಜಾರಿ ಮಾಡೋ ಘೋಷಣೆಯನ್ನು ಮಾಡಿದ್ದಾರೆ.
ಇನ್ನು ಆರೋಗ್ಯ ವಲಯಕ್ಕೆ ಬಂದರೆ ಆರೋಗ್ಯ ವಲಯದಲ್ಲಿ ಆರೋಗ್ಯಕ್ಕಾಗಿ ಸುಮಾರು 900 ಕೋಟಿ ಅನುದಾನವನ್ನು ನೀಡಲಾಗಿದೆ. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ ಚಿಕಿತ್ಸಾ ದರದಲ್ಲಿ ಪರಿಷ್ಕರಣೆ, ಇದಕ್ಕಾಗಿ 400 ಕೋಟಿ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಗೋವಿಂದರಾಜನಗರದಲ್ಲಿ 300 ಕೋಟಿ ವೆಚ್ಚದಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆ ನಿರ್ಮಾಣ ಮಾಡ್ತಾರಂತೆ. ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆಯಿಂದ ಬಳಲೋ 18 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಇನ್ಸುಲಿನ್. ಕಾರವಾರ ಮತ್ತು ಯಾದಗಿರಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಇನ್ನು ಬೆಂಗಳೂರನ್ನ ವಿಶ್ವದ ಅತ್ಯುತ್ತಮವಾದ ವಾಸಕ್ಕೆ ಯೋಗ್ಯವಾದ ನಗರವನ್ನಾಗಿ ಮಾಡೋಕೆ 40,000 ಕೋಟಿ ವೆಚ್ಚದಲ್ಲಿ ಸುರಂಗ ರಸ್ತೆ ನಿರ್ಮಾಣ, ಅದು ಕೂಡ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ವರೆಗೆ 41 ಕಿಲೋಮೀಟರ್ ಹೆಚ್ಚುವರಿ ಮೆಟ್ರೋ ಮಾರ್ಗ ಪೂರ್ಣ ಆಗತ್ತೆ ಅಂತ ಹೇಳ್ಕೊಂಡಿದ್ದಾರೆ. 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಮಾಡ್ತಾರಂತೆ. ಆನೇಕಲ್ ತಾಲೂಕಲ್ಲಿ 80,000 ಆಸನದ ಕ್ರಿಕೆಟ್ ಸ್ಟೇಡಿಯಂ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣ. ಬೆಂಗಳೂರು ಉಪನಗರ ರೈಲು ಪ್ರಾರಂಭ ಮಾಡೋಕೆ ಚಿಂತನೆಯನ್ನು ನಡೆಸಲಾಗಿದೆ. ಬೆಂಗಳೂರನ್ನು ವಿಶ್ವ ದರ್ಜೆಯ ನಗರ ಮಾಡೋಕೆ 7,000 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಇನ್ನು ಪ್ರಾದೇಶಿಕ ಅಸಮತೋಲನ ಸರಿಪಡಿಸೋಕೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ 5,000 ಕೋಟಿ ಕ್ರಿಯಾ ಯೋಜನೆ. ರಾಯಚೂರು, ಬೀದರ್, ಕಲಬುರಗಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಶೈಕ್ಷಣಿಕ ಯೋಜನೆಗಳು. ರಾಯಚೂರಲ್ಲಿ ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋತ್ಸಾಹ. ಬೆಳಗಾವಿಯಲ್ಲಿ 1000 ಎಕರೆಯಲ್ಲಿ ಕೈಗಾರಿಕಾ ಪಾರ್ಕ್ ಅಭಿವೃದ್ಧಿ. ಧಾರವಾಡದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ 600 ಕೋಟಿಯ ಭೂಸ್ವಾಧೀನ ಪ್ರಕ್ರಿಯೆ ಮಾಡಲಾಗುತ್ತೆ. ವಿಜಯಪುರ ಮತ್ತು ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಫ್ಲೈಟ್ ಟ್ರೈನಿಂಗ್ ಸ್ಕೂಲ್ ಪ್ರಾರಂಭ ಮಾಡ್ತಾರೆ. ಮಲೆನಾಡು ಮತ್ತು ಹಳೆ ಮೈಸೂರು ಭಾಗದಲ್ಲಿ ಅಭಿವೃದ್ಧಿ ಯೋಜನೆ. ಮೈಸೂರನ್ನು ರಾಜ್ಯದ 2ನೇ IT ಸಿಟಿ ಮಾಡೋ ಯೋಜನೆ. ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿ ಕೈವಾರದವರೆಗೆ ರೋಪ್ವೇ. ಇನ್ನು ಅನ್ನಭಾಗ್ಯದ ಬದಲು ಇಲ್ಲಿವರೆಗೂ ಕೊಡ್ತಾ ಇದ್ರಲ್ಲ ಅನ್ನಭಾಗ್ಯ, ಅದರ ಬದಲಾಗಿ ಇನ್ನು ಮುಂದೆ ತೊಗರಿಬೇಳೆ, ಅಡುಗೆ ಎಣ್ಣೆ, ಉಪ್ಪು ಇರೋ ಇಂದಿರಾ ಕಿಟ್ ವಿತರಣೆಯನ್ನ ಮಾಡ್ತಾರೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಭಿವೃದ್ಧಿಗೆ 44,632 ಕೋಟಿಯನ್ನು ಎತ್ತಿಟ್ಟಿದ್ದಾರಂತೆ. 3 ಲಕ್ಷ ವಸತಿಗಳನ್ನು ಪೂರ್ಣ ಮಾಡೋ ಯೋಜನೆ. ಸಲೂನ್ ತೆಗೆಯೋಕೆ 10 ಲಕ್ಷದವರೆಗೆ ಸಾಲ ಘೋಷಣೆ. ಹುಬ್ಬಳ್ಳಿ ಮತ್ತು ಕಲಬುರಗಿಯಲ್ಲಿ ಹಜ್ ಭವನ ನಿರ್ಮಾಣ. ಇದ್ಯಾಕೆ ಅಂತ ಗೊತ್ತಿಲ್ಲ. ಇದು ಯಾರನ್ನ ಓಲೈಕೆ ಮಾಡೋದು ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಳಿ. ಇದರ ಜೊತೆಗೆ ಮಧ್ಯದಲ್ಲಿರೋ ಪಾನೀಯವನ್ನು ಆಧಾರವಾಗಿಸಿ ತೆರಿಗೆಯನ್ನು ವಿಧಿಸುವ ಕೆಲಸಕ್ಕೆ ಸಿದ್ದು ಸರ್ಕಾರ ಮುಂದಾಗಿದೆ. ಇದರಿಂದ ಮದ್ಯದ ದರ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗತ್ತೆ. ಅಲ್ಪಸಂಖ್ಯಾತ ವೃದ್ಧರಿಗೆ ವೃದ್ಧಾಶ್ರಮ, ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳಿಗೆ ಲ್ಯಾಪ್ಟಾಪ್, ಅಲ್ಪಸಂಖ್ಯಾತರಿಗೆ ಬಿಸ್ನೆಸ್ ಮಾಡೋಕೆ 10 ಲಕ್ಷದವರೆಗೆ ಸಾಲ. ಹಿಂಗೆ ಒಂದಷ್ಟು ಘೋಷಣೆ ಮಾಡಿದ್ದಾರೆ. ಆದ್ರೆ ಇಲ್ಲಿರೋ ಕರ್ಮಕಾಂಡ ಅಂದ್ರೆ ಈಗಾಗಲೇ ಸಾವಿರಾರು ಶಾಲೆಗಳನ್ನ ಮುಚ್ಚಿರೋ ಸಿದ್ದು ಸರ್ಕಾರ ಈಗ ಮತ್ತೆ ಸರ್ಕಾರಿ ಶಾಲೆಗಳನ್ನ ಮಾಡ್ತೀವಿ ಅಂತಿದೆ. ಅದು ಹೇಗೆ ಅನ್ನೋದನ್ನ ಹೇಳಿಲ್ಲ. 56,000 ಹುದ್ದೆಗಳ ನೇಮಕಾತಿ ಮಾಡಿಕೊಳ್ತೀವಿ ಎಂದಿದ್ದಾರೆ ಸರಿ, ಆದರೆ ಅವರಿಗೆ ಬೇಕಾಗೋ ಸಂಬಳದ ಹಣವನ್ನು ಎಲ್ಲಿಂದ ತಗೊಂಡು ಬರ್ತಾರೆ ಅನ್ನೋದನ್ನ ಎಲ್ಲೂ ಹೇಳಲೇ ಇಲ್ಲ. ಇದು ಕೇವಲ ಕಳೆದ 10 ದಿನಗಳ ಹಿಂದೆ ಧಾರವಾಡದಲ್ಲಿ ನಡೆದ ಪ್ರತಿಭಟನೆಯ ಕಾವನ್ನ ತಣ್ಣಗಾಗಿಸೋ ತಂತ್ರಾನ ಏನೋಪ್ಪ, ಅದು ಅವರಿಗೆ ಗೊತ್ತು. ಅಲ್ಲಿ ನೇಮಕಾತಿ ಮಾಡಿಕೊಳ್ಳೋದಾದ್ರೆ ನಿಜವಾಗ್ಲೂ ನಮ್ಮ ರಾಜ್ಯದಲ್ಲಿ ಎಷ್ಟು ಸಂಬಳ ಕೊಡಬೇಕಾಗತ್ತೆ, ಅದನ್ನ ಮುಂದೆ ಎಲ್ಲಿಂದ ತಗೊಂಡು ಬರ್ತಾರೆ ಅನ್ನೋದನ್ನ ಸಿದ್ದರಾಮಯ್ಯ ಅವರೇ ಹೇಳಬೇಕು. ಇನ್ನು ಶಕ್ತಿ ಯೋಜನೆಗೆ 5,300 ಕೋಟಿ ಅನ್ನೋದನ್ನ ಹೇಳಿದ್ದಾರೆ ಸರಿ, ಆದರೆ ಅದೇ ಸಾರಿಗೆ ಇಲಾಖೆಗೆ ರಾಜ್ಯ ಸರ್ಕಾರ ಕೊಡಬೇಕಾಗಿರೋ ಬಾಕಿಯೇ 4,500 ಕೋಟಿ ಇದೆ. ಜೊತೆಗೆ 1,000 ಕೋಟಿಯನ್ನ ಸಾರಿಗೆ ಇಲಾಖೆ ಸಾಲ ಮಾಡಿಕೊಂಡಿದೆ. ಅಲ್ಲಿಗೆ ರಾಜ್ಯ ಸರ್ಕಾರ ಈಗಾಗಲೇ ಸಾರಿಗೆ ಇಲಾಖೆಗೆ ಬಾಕಿ 5,500 ಕೋಟಿ ಕೊಡಬೇಕು. ಅಂಥದ್ರಲ್ಲಿ ಬಜೆಟ್ ಅಲ್ಲಿ ಕೊಟ್ಟಿದ್ದೇನು ಗೊತ್ತಿಲ್ಲ. 5,300 ಕೋಟಿಯನ್ನು ಕೊಟ್ಟರೆ ಅದು ಹೇಗೆ ಸಾಕಾಗತ್ತೆ? ಗೃಹಲಕ್ಷ್ಮಿಗೆ 28,000 ಕೋಟಿ ಅನ್ನೋದನ್ನು ಹೇಳಿದ್ದಾರೆ ಸರಿ, ಆದರೆ 3 ತಿಂಗಳಿಗೋ 4 ತಿಂಗಳಿಗೋ ಒಂದು ಸಲ ಬರೋ ದುಡ್ಡಿಗೆ ಇಷ್ಟೊಂದು ಹಣವನ್ನು ಎತ್ತಿಡಬೇಕಾ? ಅದೇನೋಪ್ಪ, ಆ ದುಡ್ಡನ್ನೆಲ್ಲ ಏನು ನುಂಗಿ ನೀರನ್ನು ಕುಡಿತಾ ಇದ್ದಾರೋ ಗೊತ್ತಿಲ್ಲ. ಇನ್ನೊಂದು ಗ್ಯಾರಂಟಿ ಆಗಿರೋ ಯುವ ನಿಧಿ ಅನ್ನೋದು ಸಿದ್ದರಾಮಯ್ಯ ಅವರ ಬಜೆಟ್ ಇಂದ ನಾಪತ್ತೇನೆ ಆಗ್ಬಿಟ್ಟಿದೆ. ಅಲ್ಲಿಗೆ ಯಾವುದೇ ಯುವ ನಿಧಿ ಮುಂದುವರಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಅದನ್ನ ಕೈ ಬಿಡ್ತಾರಾ ಅನ್ನೋ ಮಾತುಕತೆಗಳು ನಡೀತಾ ಇವೆ. ಮತ್ತೊಂದು ಕಡೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸುಮಾರು 44,000 ಕೋಟಿಯನ್ನ ಎತ್ತಿಟ್ಟಿದ್ದಾರೆ. ಆದ್ರೆ ಈಗಾಗಲೇ ಸಿದ್ದು ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದ ದುಡ್ಡನ್ನ ಗ್ಯಾರಂಟಿಗಳಿಗೆ ಬಳಕೆಯನ್ನ ಮಾಡಿಕೊಂಡಿದೆ. ಒಂದಷ್ಟನ್ನ ಮಂತ್ರಿಗಳು ಎಲ್ಲರೂ ಸೇರ್ಕೊಂಡು ನುಂಗ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಇವರನ್ನ ಎಲ್ಲಿಂದ ಉದ್ಧಾರ ಮಾಡ್ತಾರೆ? ಅದೆಂಥದ್ದು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಂಗಳೂರನ್ನ ತಗೊಂಡು ಹೋಗೋಕೆ 7,000 ಕೋಟಿಯನ್ನ ಖರ್ಚು ಮಾಡೋಕೆ ಸಿದ್ದು ಸರ್ಕಾರ
ಮುಂದಾಗಿದೆ ಅಂತಿದ್ದಾರೆ. ಅಲ್ಲ ರೀ, ನಮ್ಮ ರಾಜ್ಯದ ಬಿಟ್ಟಿ ಭಾಗ್ಯಗಳ ಖರ್ಚುಗಳೇ ಒಂದು ವರ್ಷಕ್ಕೆ 60,000 ಕೋಟಿ. ಅಂಥದ್ರಲ್ಲಿ 7,000 ಕೋಟಿಯಲ್ಲಿ ಬೆಂಗಳೂರನ್ನ ಅದ್ಯಾವ ವಿಶ್ವ ದರ್ಜೆ ನಗರ ಮಾಡ್ತಾರೆ ಅನ್ನೋದನ್ನ ಯೋಚನೆ ಮಾಡಿಕೊಳ್ಳಿ. ಇನ್ನು ಅಂತಾರಾಷ್ಟ್ರೀಯ ಕ್ರೀಡಾಂಗಣವನ್ನ ಆನೇಕಲ್ನಲ್ಲಿ ಮಾಡೋ ಘೋಷಣೆಯನ್ನ ಮಾಡಿದ್ದಾರೆ. ಸರಿ, ಆನೇಕಲ್ ಅನ್ನೋದು ತಮಿಳುನಾಡಿನ ಬಾರ್ಡರ್. ಅದ್ಯಾಕೆ ಕರ್ನಾಟಕದ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸೋ ಜಾಗಗಳಲ್ಲಿ ಮಾಡೋ ಯೋಚನೆಯನ್ನ ಈ ಸಿದ್ದು ಸರ್ಕಾರ ಮಾಡಲಿಲ್ಲ. ಅಲ್ಲೇನು ತಮಿಳುನಾಡಿನ ಜನರಿಗೆ ಉಪಕಾರ ಮಾಡೋ ಚಿಂತನೆಯನ್ನ ಸಿದ್ದು ಸರ್ಕಾರ ಮಾಡ್ಕೊಂಡಿದ್ಯಾ? ಅಂದರೆ ನಮ್ಮ ರಾಜ್ಯದ ಜನರೆಲ್ಲ ಸೈಡಲ್ಲಿರಿ, ನಾವು ತಮಿಳುನಾಡು ಬಾರ್ಡ್ರಲ್ಲೇ ಎಲ್ಲವನ್ನ ಮಾಡಿ ಅವರಿಗೆ ಒಂದಷ್ಟು ಉಪಕಾರ ಮಾಡ್ತೀವಿ ಅಂತ ಯೋಚನೆ ಮಾಡಿದ್ದಾರಾ? ಏನೋಪ್ಪ, ಅದು ಅವರೇ ಹೇಳಬೇಕು. ಇದೆಲ್ಲ ಒಂದು ಕಡೆ ಆದರೆ ಈಗಾಗಲೇ ಬೆಂಗಳೂರಲ್ಲಿ ಮತ್ತು ಮೈಸೂರಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆ ಇವೆ. ಈಗ ಮತ್ತೊಂದು ಜಯದೇವ ಆಸ್ಪತ್ರೆಯನ್ನ ಗೋವಿಂದರಾಜನಗರದಲ್ಲಿ ಮಾಡ್ತೀವಿ ಅಂತಿದ್ದಾರೆ. ಅದೇ ಜಯದೇವ ಆಸ್ಪತ್ರೆ ಹುಡುಕಿಕೊಂಡು ರಾಜ್ಯದ ಮೂಲೆ ಮೂಲೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಜನರು ಬೆಂಗಳೂರಿಗೆ ಬರ್ತಾನೆ ಇರ್ತಾರೆ. ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಜನರು ಇಲ್ಲಿಗೆ ಬರಬೇಕಾ? ಅದನ್ನು ಬೇರೆ ಜಿಲ್ಲೆಯಲ್ಲಿ ಮಾಡಬಹುದಿತ್ತು. ಇಲ್ಲಿ ಎಲ್ಲರೂ ಸಮಾನರು. ಸಮಾನತೆ ಅಂದರೆ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಅಂದರೆ ಸಮಾನತೆ ಅನ್ನೋ ಹಾಗೆ ಅವರೇ ಮಾತಾಡ್ತಾ ಇರ್ತಾರೆ. ಇಲ್ಲೂ ಮುಸ್ಲಿಮರ ಓಲೈಕೆಯನ್ನು ಬಿಡಲಿಲ್ಲ. ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕ ವೃದ್ಧಾಶ್ರಮ, ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳಿಗೆ 5,000ಕ್ಕೆ ಲ್ಯಾಪ್ಟಾಪ್, ಇದೆಲ್ಲ ಏನ್ರಿ? ಅಲ್ಲಿಗೆ ಮುಸಲ್ಮಾನರು ಎಲ್ಲರ ಜೊತೆ ಬೆರೆತು ಸಮಾಜದಲ್ಲಿ ಮುಂದೆ ಬರೋದು ಬೇಡ, ಅವರು ಎಲ್ಲಿಗೂ ಬರೋದು ಬೇಡ, ಅವರಿಗೆ ಎಲ್ಲವನ್ನ ಪ್ರತ್ಯೇಕವಾಗಿ ಮಾಡಿಕೊಡ್ತೀನಿ ಅನ್ನೋ ಯೋಚನೆಗೆ ಸಿದ್ದರಾಮಯ್ಯ ಬಂದ ಹಾಗೆ ಕಾಣಿಸ್ತಾ ಇದೆ. ಅದರಲ್ಲೂ ಮುಸಲ್ಮಾನ ಹೆಣ್ಣು ಮಕ್ಕಳಿಗೆ ಮಾತ್ರ ಲ್ಯಾಪ್ಟಾಪ್ ಅನ್ನ ಕೊಡೋದು ಯಾಕೆ? ಹಿಂದೂ ಹೆಣ್ಣು ಮಕ್ಕಳಿಗೆ ಯಾಕೆ ಕೊಡ್ತಾ ಇಲ್ಲ? ಹಿಂದೂ ಹೆಣ್ಣು ಮಕ್ಕಳು ಹಾಗಾದ್ರೆ ಓದಬಾರದಾ? ಆದ್ರೂ ನಮ್ಮ ರಾಜ್ಯದ ಕರ್ಮ ಅಂದ್ರೆ ಇಲ್ಲಿ ಪ್ರತ್ಯೇಕ ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿಯನ್ನ ಘೋಷಣೆ ಮಾಡಿಕೊಂಡಿದ್ದಾರೆ. ಅದರಿಂದ ಆ ಭಾಗ ಉದ್ಧಾರ ಆಗತ್ತಾ ಅಂದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಚುನಾವಣೆ ಶುರುವಾದಾಗಿಂದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಲಕ್ಷಾಂತರ ಕೋಟಿ ಹಣ ಹರಿದು ಹೋಗಿದೆ. ಅಲ್ಲಿ ಆಗಿರೋ ಅಭಿವೃದ್ಧಿ ಎಷ್ಟು ಅಂತ ನೋಡಿದ್ರೆ ಶೂನ್ಯ. ಇಲ್ಲಿ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಿದ್ದಾರೆ ಸರಿ, ಆದ್ರೆ ರಾಜ್ಯದ ಉಳಿತಾಯವನ್ನ ಏನಾದ್ರೂ ತೆಗೆದು ನೋಡಿದ್ರೆ ಅಲ್ಲಿ ನೆಗೆಟಿವ್ ಆಗಿದೆ. ಅದರಲ್ಲೂ ರಾಜ್ಯದ ಮೇಲೆ ಸುಮಾರು 8.5 ಲಕ್ಷ ಕೋಟಿ ಸಾಲ ಆಗಿದೆ. ಈ ಬಾರಿಯ ಬಜೆಟ್ನಲ್ಲೇ ಸುಮಾರು 1 ಲಕ್ಷ ಕೋಟಿಯಿಂದ 1.5 ಲಕ್ಷ ಕೋಟಿ ಸಾಲವನ್ನು ಮಾಡಬೇಕಾಗತ್ತೆ. ಇದು ನಮ್ಮ ಕರ್ಮಕಾಂಡ. ಇಷ್ಟಕ್ಕೂ ನಮ್ಮ ರಾಜ್ಯದ ಸಿಎಂ ಮತ್ತು ಫೈನಾನ್ಸ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರೇ ಕೇಂದ್ರ ಸರ್ಕಾರದ ಜೊತೆಗೆ GST ಕೌನ್ಸಿಲ್ ಸಭೆಗೆ ಪ್ರತಿ ಬಾರಿ ಹಾಜರಾಗಬೇಕು. ನಮ್ಮ ರಾಜ್ಯದಲ್ಲಿ ಏನೆಲ್ಲ ಕೆಲಸಗಳಾಗಬೇಕು, ನಮ್ಮ ರಾಜ್ಯಕ್ಕೆ ಎಷ್ಟು ಹಣ ಬರಬೇಕು ಎಲ್ಲವನ್ನ ಮಾತಾಡಿ ತಗೋಬೇಕು. ಸಿದ್ದರಾಮಯ್ಯ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಇದು ಅವರ ಕರ್ತವ್ಯ. ಪಕ್ಷ ಅನ್ನೋದು ಆಮೇಲೆ, ಆದರೆ ನಮ್ಮ ರಾಜ್ಯದ ಜನರ ಕರ್ಮಕ್ಕೆ ಇಲ್ಲಿಯವರೆಗೂ ಸಿದ್ದರಾಮಯ್ಯ ಆ ಸಭೆಗೆ ಹೋಗೇ ಇಲ್ಲ. 3 ವರ್ಷ ಆಯಿತು ಸಿದ್ದರಾಮಯ್ಯ CM ಆಗಿ. ಇಲ್ಲೇ ಕುಳಿತು ನಮಗೆ GST ಹಣ ಅಷ್ಟು ಬರಬೇಕು, ಇಷ್ಟು ಬರಬೇಕು, ಕೇಂದ್ರ ಸರ್ಕಾರ ಮೋಸ ಮಾಡ್ತಾ ಇದೆ, ಮೋದಿನೇ ಸರಿ ಇಲ್ಲ ಅಂತ ಅವರ ಬಗ್ಗೆ ಮಾತಾಡ್ತಾ ಇದ್ರೆ ಇವರನ್ನ ಅದ್ಯಾವ ಸೀಮೆ CM ಅಂತ ಕರಿಬೇಕು? ಇಷ್ಟೆಲ್ಲ ಆಗ್ತಾ ಇದೆ. ಈ ಬಜೆಟ್ ಅಷ್ಟೊಂದು ಹೇಳಿಕೊಳ್ಳೋ ಬಜೆಟ್ ಅಲ್ಲ. ಆದರೂ ರಾಜ್ಯದಲ್ಲಿ ಇನ್ನೊಂದು ಪಕ್ಷ ಇದೆ, ಅಲ್ಲಿ ಅಯೋಗ್ಯ ನಾಯಕರಿದ್ದಾರೆ. ಅವರು ಮಾತ್ರ ಉಸಿರನ್ನೇ ಬಿಡ್ತಾ ಇಲ್ಲ. ಅಲ್ಲೆಲ್ಲೋ ಚೊಂಬನ್ನ ಹಿಡ್ಕೊಂಡು ಇವತ್ತು ಪ್ರತಿಭಟನೆ ಮಾಡಿದ್ದಾರೆ ಅಷ್ಟೇ. ಅಲ್ಲಿಗೆ ಅವರ ಕತೆ ಮುಗೀತು. ನಾಳೆಯಿಂದ ಇದರ ವಿಚಾರವೂ ಇಲ್ಲ, ಈ ವಿಷಯನೂ ಮಾತಾಡೋದಿಲ್ಲ. ನಮ್ಮ ರಾಜ್ಯದಲ್ಲಿ 2 ಪಕ್ಷದ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಸೇರ್ಕೊಂಡು ಜನರನ್ನ ಯಾಮಾರಿಸೋ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ಇದು ಯಾರ ಕರ್ಮನೋ ಗೊತ್ತಿಲ್ಲ. ಈ 2 ಪಕ್ಷದ ನಾಯಕರು ರಾಜ್ಯವನ್ನ ಅದೆಲ್ಲಿಗೆ ತಗೊಂಡು ಹೋಗ್ತಾರೋ ನೋಡ್ಬೇಕು. ಇಲ್ಲಿ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡುವಾಗ ಕೆಲವೊಂದು ಪಂಜಾಬ್ ಮಾಡಲ್ಲ ಅಂತ ಹೇಳ್ಕೊಂಡಿದ್ದಾರೆ, ಕೆಲವನ್ನ ಕೇರಳ ಮಾಡಲ್ಲ ಅಂತಿದ್ದಾರೆ. ಅದು ನಿಜಾನೇ ಬಿಡಿ. ಯಾಕಂದ್ರೆ ಅದಕ್ಕೆ ಕಾರಣ ಪಂಜಾಬ್ ಮತ್ತು ಕೇರಳ 2 ರಾಜ್ಯಗಳು ಈಗಾಗಲೇ ದಿವಾಳಿ ಆಗಿವೆ. ಮುಂದೆ ಕರ್ನಾಟಕ ಕೂಡ ಅದೇ ಪರಿಸ್ಥಿತಿಗೆ ಬರುತ್ತೆ. ಅದನ್ನು ಆ ರೀತಿ ಮಾಡ್ತೀವಿ ಅಂತ ಸಿದ್ದು ಹೇಳ್ಕೊಂಡಿದ್ದಾರೆ. ಇದು ನಮ್ಮ ಜನರಿಗೆ ಅರ್ಥ ಆಯ್ತೋ ಅರ್ಥ ಆಗ್ಲಿಲ್ವೋ ಗೊತ್ತಿಲ್ಲ. ಇದು ಗೆಳೆಯರೆ ಸಿದ್ದರಾಮಯ್ಯ ಅವರ ಗ್ರೇಟ್ ಬಜೆಟ್ನ ಕುರಿತಾದ ಒಂದಷ್ಟು ವಿಚಾರ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.